ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೇಣು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ ಮನೆಗೆ ರೇಷನ್ಸ್ ಅಂತಿರಲಿಲ್ಲ, ಹಾಗಾಗಿ ಏನೇನು ರೇಷನ್ಸ್ ಅಂತಿರಲಿಲ್ಲ ಅಷ್ಟು ಸ್ವಲ್ಪ ರೇಷನ್ಸ್ ಅಂತಿಯನ್ನು ತರಿಸಿದ್ದೀನಿ. ಲಾಸ್ಟ್ ಮಂತ್ ರೇಷನ್ಸ್ ಅಂತ ತರಿಸಿದಾಗ ಉಳಿದಿದ್ದನ್ನು ಬಿಟ್ಟು ಏನೇನು ಬೇಕಲ್ಲ ಅಷ್ಟು ಒಂದು ಸ್ವಲ್ಪ ಬೇಕಿರೋದನ್ನು ತೊಗೊಂಡ್ಬಂದಿದ್ದೀನಿ. ಅದು ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ. ಇವತ್ತು ಹೋಳಿ ಹಬ್ಬ ಅಲ್ಲ, ಹಾಗಾಗಿ ಕಡಲೆಬೇಳೆನ ತರಿಸಿದ್ದೀನಿ. ಇವತ್ತು ನಮ್ಮ ಕಡೆ ಎಲ್ಲ ನಾವು ಇವತ್ತನ್ನು ಹೋಳಿಗೆ ಮಾಡ್ತೀವಿ. ಅಂದರೆ ಕೆಲವೊಂದು ಜನ ಇವತ್ತು ಮಾಡ್ತಾರೆ, ಕೆಲವೊಂದು ಜನ ನಾಳೆ ಮಾಡ್ತಾರೆ, ಆದರೆ ನಾವು ಇವತ್ತನ್ನು ಮಾಡ್ತೀವಿ. ಹಾಗಾಗಿ ಅರ್ಧ kg ಕಡಲೆಬೇಳೆಯನ್ನು ತರಿಸಿದ್ದೀನಿ ಫ್ರೆಂಡ್ಸ್. ಆಮೇಲೆ 1 kgದಷ್ಟು ಹಿಟ್ಟನ್ನು ತರಿಸಿದ್ದೀನಿ, ಹೋಳಿಗೆ ಹಿಟ್ಟನ್ನು. ಎಷ್ಟು ಬೇಕಲ್ಲ ಅಂದರೆ ಅರ್ಧ kg ಬೆಲ್ಲ, ಅರ್ಧ kg ಕಡಲೆಬೇಳೆ ಆದರೆ 1 kg ಹಿಟ್ಟಾದ್ರೆ ಕರೆಕ್ಟ್ ಆಗ್ತೈತೆ ರೀ ಫ್ರೆಂಡ್ಸ್. ಇದು 1 kg ಬೆಲ್ಲ ಐತಿ, ಅಂದರೆ ಅದು ಉಳಿದಿರೋದನ್ನ ಮನೆ ಒಳಗೆ ಯೂಸ್ ಮಾಡೋಕೆ ಬರ್ತೈತೆ ಅಂತೇಳಿ ಜಾಸ್ತಿನೂ ತರಿಸಿದ್ದೀನಿ. ನೆಕ್ಸ್ಟ್ ಶೇಂಗಾಕಾಳು ಇರಲಿಲ್ಲ ಮನೆ ಒಳಗೆ. ಪ್ರತಿ ಸತಿ ನಮ್ಮ ಮನೆಯವ್ರು ಶೇಂಗಾಕಾಳು, ಹಸಿ ಶೇಂಗಾಕಾಳು ತರ್ತಿದ್ರು. ಈ ಸಲ ಸ್ವಲ್ಪ ಹುರಿದಿರೋದು ತೊಗೊಂಬರ್ರಿ ಅಂತ ಹೇಳಂತ ಹುರಿದಿರೋ ಶೇಂಗಾಕಾಳು ತೊಗೊಂಡಿದ್ದಾರೆ. ನೆಕ್ಸ್ಟ್ ಮನೆಯೊಳಗೆ ಕರ್ಪೂರ ಇರಲಿಲ್ಲ, ಹಾಗಾಗಿ ಕರ್ಪೂರ ತೊಗೊಂಡಿದ್ದಾರೆ. ಡೈಲಿ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ನದ್ರು ತೆಗಿಬೇಕಂಥೇಳಿ ಕರ್ಪೂರನ ಯೂಸ್ ಮಾಡ್ತೀನಿ ನಾನು ಜಾಸ್ತಿ, ಹಾಗಾಗಿ ಕರ್ಪೂರ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಅದಾದಮೇಲೆ ಶಾವಿಗೆ ಪಾಕಿ ತೊಗೊಂಡಿದ್ದಾರೆ. ಶಾವಿಗೆ ಪಾಕಿ ತರಿಸಿದ್ನಿ. ಇದನ್ನು ಪಾಯಸನೂ ಮಾಡ್ಬೋದು, ಉಪ್ಪಿಟ್ಟನ್ನು ಮಾಡ್ಬೋದು, ಈ ಇದರಲ್ಲಿ ಪಲಾವ್ ಕೂಡ ಮಾಡ್ಬೋದು. ಇದನ್ನು ಪಲಾವ್ ಮಾಡೋದು ತೋರಿಸಿದ್ದಾರೆ. ಹಾಗಾಗಿ ಇದನ್ನ ನಾನು ನಾರ್ಮಲಿ ಯಾವಾಗಲೂ ಇದ್ದಾಗ ತರಿಸಿರ್ತೇನೆ, ಎಂಟಿಯರದು ವೆರಿಮಿಕಲ್ಸ್ ಅಂಥೇಳಿ. ಅದಾದಮೇಲೆ ಎಣ್ಣೆ ಪ್ಯಾಕೆಟ್ ಇರಲಿಲ್ಲ, ಒಂದು ಸಾಕು. ಈಗ ಒಂದು ಸ್ವಲ್ಪ ಐತಿ ಮನೆಯೊಳಗೆ, ಇನ್ನೊಂದು ತೊಗೊಂಬರಿ ಅನ್ನೋಕ್ಕೆ ಒಂದು ತರಿಸಿದ್ನಿ. ಅದಾದಮೇಲೆ ನೆಕ್ಸ್ಟ್ ಏಲಕ್ಕಿ ಇರಲಿಲ್ಲ, ಏಲಕ್ಕಿ ತರಿಸಿದ್ದೀನಿ ಫ್ರೆಂಡ್ಸ್, ಒಂದು 20 ರೂಪಾಯಿದು. ಆಮೇಲೆ ಹೆಸರು ಬೇಳೆ ಇರಲಿಲ್ಲ, ಒಂದು ಸ್ವಲ್ಪ ಒಂದು ಅರ್ಧ kg ಇತ್ತು, ಇದು ಒಂದು ಸ್ವಲ್ಪ ಇರಲಿ ಅಂತ ಒಂದು 1/4 kg ತರಿಸಿದ್ದೀನಿ. ಅದಾದಮೇಲೆ ಅವಲಕ್ಕಿಯನ್ನು ತರಿಸಿದ್ದೀನಿ. ಅವಲಕ್ಕಿ ಅಂತೂ ಬೇಕಾ, ದೋಸೆಗಂತೂ ಬೇಕ್ರಿ, ಇಡ್ಲಿ ಪಡ್ಡಕ್ಕೆ ಮತ್ತು ಇಡ್ಲಿಗೆ ಜಾಸ್ತಿ ನಾವೇನು ಅವಲಕ್ಕಿ ಮಾಡಿ ತಿನ್ನೋದಿಲ್ಲ, ಆದರೆ ಹಿಂಗೆ ಏನಾರು ಪಡ್ಡ ಇಡ್ಲಿ ಮಾಡಿದಾಗ ಅವಲಕ್ಕಿಯನ್ನೇ ಯೂಸ್ ಮಾಡ್ತೀನಿ ನಾನು. ಅದಾದಮೇಲೆ ಕೊಬ್ಬರಿ ಬಟ್ಲ ತೊಗೊಂಬರಕ್ಕೆ ಹಚ್ಚಿದ್ನಿ. ಕೊಬ್ಬರಿ ಅಂದರೆ ಇದರಲ್ಲಿ ಚಟ್ನಿಗೂ ಮಾಡೋಕ್ಕೆ ಬರ್ತೈತಲ್ಲ, ಇಡ್ಲಿ ದೋಸೆ ಮಾಡೋಣ ಅಂತೇಳಿ ಕೊಬ್ಬರಿ ತರಿಸಿದ್ದೀನಿ. ಅದಾದಮೇಲೆ ಶಿರಾಕಕ್ಕೂ ಕಲರ್ ತೊಗೊಂಬರಕ್ಕೆ ಹೇಳಿದ್ದೀನಿ ಫ್ರೆಂಡ್ಸ್. ಅಂದರೆ ಯಾವಾಗ ಇದಕ್ಕೆ ಕೇಸರಿ ಕಲರ್ ತೊಗೊಂಡಿದ್ದಾರೆ, ಒಂದೊಂದು ಸರಿ ಯೆಲ್ಲೋ ಕಲರ್ ಕೂಡ ಇರ್ತೈತಿ. ಅದಾದಮೇಲೆ ಎಲ್ಲ ಮುಗಿತು, ಸಂತೆ ಎಲ್ಲ ಫಿನಿಶ್ ಆಯಿತು. ಆಮೇಲೆ ನನ್ನ ಮಕ್ಕಳಿಗೆ ಹೋಳಿ ಹಬ್ಬ ಆಡೋಕ್ಕಂಥೇಳಿ 2 ಪಿಚ್ಕಳಿ ತರಿಸಿದ್ದೀನಿ. ನಮ್ಮ ಕಡೆ ಪಿಚ್ಕಳಿ ಅಂತಾರೆ, ನೀವೇನಂತ ಗೊತ್ತಿಲ್ಲ. ಇದರಲ್ಲಿ ಪ್ರಿಯಾ ಟಾಯ್ಸ್ ಅಂತ ಬರ್ತೈತಿ, ನೋಡಿರಿ ಎಷ್ಟು ಚಲೋ ಅದಾವು. ನಮ್ಮದು ಹಳೆ ಮೆಮ್ರೀಸ್ ಎಲ್ಲ ನೆನಪಾಗ್ತಾವೆ. ನಾವು ಹೆಂಗೆ ಆಟ ಆಡ್ತಿದ್ವಿ ನಾವು ಸಹಿತ. ಈಗ ದೊಡ್ಡವರಾಗಿದ್ದೀವಿ, ಎಲ್ಲ ಗೃಹಿಣಿ ಆಗಿದ್ದೀವಿ, ಈಗೇನು ಆಟ ಆಡೋಕ್ಕಾಗಿಲ್ಲ, ಯಾಕಂದರೆ ಮನೆ ಕೆಲಸನ ಮುಗೋದಿಲ್ಲ. ಇನ್ನು ಮಕ್ಕಳು ಆಟ ಆಡೋದು ನೋಡಿದ್ರೆ ನಾವು ಖುಷಿ ಪಡಬೇಕಷ್ಟೆ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಒಳಗೆ ನನ್ನ ರೂಟೀನ್ ಹೆಂಗಿತ್ತು ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಏನು ನನ್ನ ಎಕ್ಸ್ಪೀರಿಯನ್ಸನ್ನ ಮತ್ತು ಪ್ರೆಗ್ನೆನ್ಸಿ ಸ್ಟೋರಿನ ಬಗ್ಗೆ ಒಂದು ಲಾಗ್ ಮಾಡ್ತೀನಿ. ಬಟ್ ಇವತ್ತು ಸಿಂಪಲ್ಲಾಗಿ ಒಂದು ರೂಟೀನ ಯಾವ ರೀತಿ ನಾನು ಮೇಂಟೈನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನಂದು ಮೊದಲೇ ಪ್ರೆಗ್ನೆನ್ಸಿ 2021 ನನ್ನ ಮಗಳು 2022 ಹುಟ್ಟಿದಾಳು. 7 ತಿಂಗಳವರೆಗೂ ನಾನು ನಾರ್ಮಲ್ನೇ ಇದ್ದೀನಿ ಫ್ರೆಂಡ್ಸ್. 7 ತಿಂಗಳಾದ ಮೇಲೆ ನನಗೆ ಒಂದು ಸಡನ್ನಾಗಿ ಒಂದಿನ ಡಿಸೆಂಟ್ರಿ ಹತ್ತಿತ್ತು. ಡಿಸೆಂಟ್ರಿ ಹತ್ತಿದ್ರೆ ಅದು ಕಂಟಿನ್ಯೂಸ್ ಆಗಿ ಒಂದು ವಾರದವರೆಗೂ ನನ್ನ ಡಿಸೆಂಟ್ರಿ ಇತ್ತು. ಭಾಳ ಮೇಜರ್ ಕಂಡೀಷನ್ ಒಳಗೆ ನಾನು ಇರೋಂತಲೇ ನಮ್ಮ ಮನೆಯವರು ಹೆದರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಅಲ್ಲಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಅವಾಗ ಅಲ್ಲಿ ಡಾಕ್ಟ್ರು ಹೇಳಿದರು, ನಿಮ್ದು ಕೂಸಿನ ಪಿಸ್ವಿ ನೀವು ಕಂಟಿನ್ಯೂಸ್ ಆಗಿ 1 ವಾರದ ಮಟ್ಟಿಗೆ ಡಿಸೆಂಟ್ರಿ ಹೋಗಿ ಕೂಸಿನ ಚೀಲ ಸ್ವಲ್ಪ ಲೂಸ್ ಆಗೈತಿ, ಇಮಿಡಿಯೇಟಾಗಿ ಇವತ್ತು ಅಡ್ಮಿಟ್ ಆಗಬೇಕು, ಆಮೇಲೆ ಸ್ಟಿಚಸ್ ಹಾಕಬೇಕು ಅಂತ ಹೇಳಿ ನಮ್ಗೆ ಕರೆದುಬಿಟ್ಟು ಹೇಳಿದರು. ಅವಾಗ ನಮ್ಗೆ ಏನೋ ಒಂಥರ ಮಗು ಬರ್ತಿದೆ ಅಂಥೇಳಿ ಒಂದು ಕಡೆ ಖುಷಿ ಇತ್ತು. ಆದರೆ ಸಡನ್ನಾಗಿ ಇನ್ನೇನು 2 ತಿಂಗಳಾದ್ಮೇಲೆ ಮಗು ಬರ್ತೈತಿ ಅನ್ಕೊಂತ ನಾವು ಖುಷಿ ಒಳಗಿದ್ವಿ. ಆದರೆ ಡಾಕ್ಟರ್ ಮೇಡಮ್ ಅವರು ಕರೆದ ಈ ರೀತಿ ಹೇಳಿದಾಗ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಕುಂತ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ತಂದೆ ತಾಯಿ ಹತ್ರ, ನಮ್ಮ ಅತ್ತೆ ಮಾವ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ಮೇಲೆ ರಿಟರ್ನ್ ಹೋಗಿ ಅಡ್ಮಿಟ್ ಆಗಿ ಸ್ಟಿಚಸ್ನ
ಹಾಕ್ಕೊಂಡಿದ್ನಿ. ಆ ಕಾರಣದಿಂದ ನಂದು ರೂಟೀನ ಒಂದು ಸ್ವಲ್ಪ ಭಾಳ ಕ್ರಿಟಿಕಲ್ ಇತ್ತು ಅಂತಲೇ ನಾನು ಹೇಳ್ಕೊತೀನಿ. ಅಂದ್ರೆ ಏನು ಎಲ್ಲರ ಥರ ನಾರ್ಮಲ್ ನಂಗೆ ವಾಕಿಂಗ್ ಅದು ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಸ್ಟಿಚಸ್ಗೆ ಏನಾದರೂ ತೊಂದರೆ ಆದ್ರೆ ಮತ್ತು ಮಗುಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಕಂಪ್ಲೀಟಾಗಿ ಬೆಡ್ ರೆಸ್ಟನ್ನು ಹೇಳಿದರು. 7ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳು. ಹಾಗಾಗಿ ನಾನು ಬೆಳಗಿನ ಟೈಮ್ದಲ್ಲಿ ಒಂದು 5 ನಿಮಿಷದಷ್ಟು, 5 ನಿಮಿಷವೂ ಇಲ್ಲ ಅಷ್ಟೇ, ಒಂದು ಸ್ವಲ್ಪ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಆ ಕಡೆ ಅಷ್ಟೇ ವಾಕ್ ಮಾಡ್ತಿದ್ನಿ. ಮಾಡಿ ಒಂದು ಗ್ಲಾಸ್ದಾಗ ಬಿಸಿನೀರನ್ನ, ಉಗುರು ಬೆಚ್ಚಗೆ ನೀರನ್ನು ಕುಡಿತಿದ್ನಿ. ಬಿಸಿನೀರನ್ನು ಕಂಪ್ಲೀಟಾಗಿ ಸುಡು ನೀರಲ್ಲ, ಉಗುರು ಬೆಚ್ಚಗಿನ ನೀರು ಕುಡಿತಿದ್ನಿ. ಆಮೇಲೆ ನೈಟ ನೆನೆಯಿಟ್ಟಿರುವಂತಹ ಉಗುರು ಬೆಚ್ಚಗೆ ನೀರನ್ನ ಕುಡಿದ ಮೇಲೆ ನೈಟ್ ನೆನೆಯಿಟ್ಟಿರುವಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ತಿಂತಿದ್ನಿ. ಬಾದಾಮನ್ನ ಸಿಪ್ಪೆ ಸಿಲಿದ್ಬಿಟ್ಟು ತಿಂತಿದ್ನಿ. ಅದರಿಂದ ಮಗುವಿಗೆ ಐಕ್ಯೂ ಲೆವೆಲ್ ಚಲೋ ಇರ್ತೈತಿ ಅಂಥೇಳಿ, ಬುದ್ಧಿಶಕ್ತಿ ಮಗುವಿಂದ ಚಲೋ ಇರ್ತೈತಿ ಮತ್ತು ಅದು ಬೋನ್ಸ್ ಸ್ಟ್ರಾಂಗ್ ಆಗಿರ್ತಾವೆ ಅಂಥೇಳಿ ಅನ್ನಂತಲೇ ನಾನು ಅದನ್ನ ತಿಂತಿದ್ನಿ. ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಸ್ವಲ್ಪ ಟಿಫನ್ ಮಾಡ್ತಿದ್ನಿ. ಇಡ್ಲಿ ಅಥವಾ ಒಗ್ಗರ್ಣೆ ರೈಸ ಅಥವಾ ದೋಸೆ ಅಂತೂ ಸ್ವಲ್ಪ ತಿಂತಿದ್ನಿ. ಅಂದರೆ ಎಣ್ಣೆ ಪದಾರ್ಥ ಅಲ್ಲ, ಹಾಗಾಗಿ ಅಷ್ಟೇನು ದೋಸೆ ಜಾಸ್ತಿ ತಿಂತಿರಲಿಲ್ಲ. ಉಪ್ಪಿಟ್ಟು ತಿಂತಿದ್ನಿ. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ನಾಷ್ಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಆ್ಯಪಲ್, ಇಲ್ಲಿಲ್ಲ ಅಂದ್ರೆ ದಾಳಂಬ್ರಿ, ಇಲ್ಲಿ ಅಂದ್ರೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣನ್ನು ತಿಂತಿದ್ನಿ. ಅಂದರೆ ಇವತ್ತು ಆ್ಯಪಲ್ ತಿಂದಿದ್ರೆ ನೆಕ್ಸ್ಟ್ ಡೇ ದಾಳಿಂಬ್ರೆ ತಿನ್ನೋದು, ಹತ್ತರ ನೆಕ್ಸ್ಟ್ ಡೇ ಬಾಳೆಹಣ್ಣು ತಿನ್ನೋದು. ಈ ರೀತಿ ನನ್ನ ರೂಟೀನ್ನ ನಾನು ಕಂಟಿನ್ಯೂ ಮಾಡ್ತಿದ್ನಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ವರೆಗೂ ರೆಸ್ಟ್ ಮಾಡ್ತಿದ್ನಿ. ರೆಸ್ಟ್ ಮಾಡಿದೆ ಅಲ್ಲೇ ಒಂದು ಸ್ವಲ್ಪ ವಾಕ್ ಮಾಡ್ಬೇಕು ಅನಿಸಿದ್ರೆ ವಾಕ್ ಮಾಡೋದು, ಇಲ್ಲ ಮಲ್ಕೋಬೇಕು ಅನಿಸಿದ್ರೆ ಮಲ್ಕೋದು, ಇಲ್ಲ ಏನಾದ್ರು ಬುಕ್ಸ್ ಓದಬೇಕಂದ್ರೆ ಬುಕ್ಸ್ ಓದೋದು, ಅಥವಾ ಮೊಬೈಲ್ನಲ್ಲಿ ಯಾವ್ದಾದ್ರು ಸಾಂಗ್ಸ್ ಕೇಳಬೇಕಂದ್ರೆ ಸಾಂಗ್ಸ್ ಕೇಳೋದು. ಈ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ನಿ. ಅದಾದಮೇಲೆ 12 ಗಂಟೆ ಅಥವಾ 12ರಿಂದ 1 ಗಂಟೆ ಒಳಗೆ ಒಂದು ಎಳ್ನೀರನ್ನು ಕುಡಿತಿದ್ನಿ. ಅದು ಎಳ್ನೀರು ಕುಡಿದ ಮೇಲೆ ಮತ್ತೊಂದು 2 ಗಂಟೆ 2 ತಾಸು ಬಿಟ್ಟು ಅಂದರೆ 2 ಗಂಟೆ ತನಕ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಅಥವಾ ಯಾವುದಾದ್ರೂ ಪ್ರೆಗ್ನೆನ್ಸಿ ಸ್ಟೋರೀಸ್ ಅಥವಾ ಪ್ರೆಗ್ನೆನ್ಸಿ ಲಾಗ್ಸ್ನೆಲ್ಲ ನೋಡ್ತಿದ್ನಿ. ಯಾವ ರೀತಿ ನಾವು ಪ್ರೆಗ್ನೆಂಟ್ ಟೈಮ್ ಒಳಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಫ್ರೂಟ್ಸ್ ತಿನ್ನಬೇಕು, ಯಾವ ವೆಜಿಟೇಬಲ್ಸ್ ತಿನ್ನಬೇಕು, ಇದ್ರ ಬಗ್ಗೆ ನಾನು ಜಾಸ್ತಿ ನೋಡ್ತಿದ್ನಿ. ಆಮೇಲೆ ಅದಾದಮೇಲೆ 2 ಗಂಟೆ ಸುಮಾರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರನ್ನ ಊಟ ಮಾಡ್ತಿದ್ನಿ. ಅದು ಒಂದೊಂದು ದಿನ ವೆಜಿಟೇಬಲ್ ಸಾಂಬಾರು ಮಾಡಿರ್ತಿದ್ರು ಮಮ್ಮಿ, ಇಲ್ಲ ಒಂದೊಂದು ಸಾರಿ ಎಗ್ ಸಾಂಬಾರು ಮಾಡಿರ್ತಿದ್ರು, ಚಿಕನ್ ಸಾಂಬಾರು ಮಾಡಿರ್ತಿದ್ರು. ಈ ರೀತಿ ಒಂದೊಂದು ದಿನ ಒಂದೊಂದು ಥರ ವೆರೈಟಿಯಾಗಿ ಮಾಡಿಕೊಡ್ತಿದ್ರು. ಅದನ್ನ ಜಾಸ್ತಿ ತಿಂತಿರಲಿಲ್ಲ, ಯಾಕಂದ್ರೆ ನಾನು ಬೆಡ್ ರೆಸ್ಟ್ ಇರೋ ಕಾರಣದಿಂದ ನನಗೆ ಡೈಜೆಷನ್ ಆಗ್ತಿರಲಿಲ್ಲ. ಅದಕ್ಕೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ಲೈಟಾಗಿ ತಿಂತಿದ್ನಿ. ಆಮೇಲೆ ಒಂದು ಸ್ವಲ್ಪ ರೈಸ್ ಊಟ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಶೇಂಗಾ ಮತ್ತು ಬೆಲ್ಲನ ಕೊಡ್ತಿದ್ರು ನಮ್ಮ ಮಮ್ಮಿ. ನಮ್ಮ ಅವ್ವರು ಶೇಂಗಾ ಮತ್ತು ಬೆಲ್ಲ ಕೊಡ್ತಿದ್ರು. ಆ ಶೇಂಗಾ ಬೆಲ್ಲನ ತಿಂತಿದ್ನಿ. ನಮ್ಮ ಮನೆಯವರು ಏನು ಮಾಡ್ತಿದ್ರು, ಶೇಂಗಾ ಬೆಲ್ಲದಿಂದ ಮಾಡಿರೋಂಥ ಚಕ್ಕೆ ಮಾಡ್ತಾರಲ್ಲ ಅಂಗಡಿ ಒಳಗೆ, ಆ ಚಕ್ಕೆ ತಂದು ಕೊಡ್ತಿದ್ರು. ಆ ಚಕ್ಕೆ ಏನಾದರೂ ಖಾಲಿ ಆಗಿತ್ತಂತಂದ್ರೆ ಅಷ್ಟು ಮನೆಯೊಳಗಿರೋಂಥ ಶೇಂಗಾ ಮತ್ತು ಬೆಲ್ಲನ ತಿಂತಿದ್ನಿ. ಅದನ್ನು ತಿಂದ ಮೇಲೆ ಒಂದು ಸ್ವಲ್ಪ ವಾಕ್ ಮಾಡಿ, ಅಲ್ಲೇ ಒಂದು 5 ನಿಮಿಷ ವಾಕ್ ಮಾಡಿ 1-2 ಗಂಟೆವರೆಗೂ ಮಲ್ಕೊಂಡ್ಬಿಡ್ತಿದ್ನಿ. ಆಮೇಲೆ 4 ಗಂಟೆ ಸುಮಾರು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಿಭೂತಿ ಹಚ್ಕೊಂಡು ದೇವ್ರ ಧ್ಯಾನನ ಮಾಡ್ತಿದ್ನಿ. ಆಮೇಲೆ ನಾನು ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಾನು ಶ್ರೀ ರಾಮ ರಕ್ಷಾ ಸ್ತೋತ್ರ ಅಂಥೇಳಿ ಒಂದು ರಾಮಂದು ಬುಕ್ ಬಂದಿತ್ತು. ಆ ಬುಕ್ಸ್ನ ಓದ್ತಿದ್ನಿ. ಅಲ್ಲಿ ಶಿರ್ಡಿ ಸಾಯಿಬಾಬಾರವರದ ಕಥೆಗಳನ್ನು ಮತ್ತು ಹಾಡುಗಳನ್ನು ಜಾಸ್ತಿ ಕೇಳಿದ್ದೀನಿ. ರಾಘವೇಂದ್ರ ಸ್ವಾಮಿರವರ ಹಾಡುಗಳನ್ನು ಜಾಸ್ತಿ ಕೇಳಿದ್ದೀನಿ. ಒಟ್ಟು ಅಂದರೆ ನನಗೆ ಅದೇನೋ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನು ಟೈಮ್ ಇರ್ತಿತ್ತು, ನನಗೆ ಏನು ಮಾಡಬೇಕು ಮಾಡೋಕ್ಕೆ ನನಗೇನು ಕೆಲಸ ಮಾಡೋಕ್ಕೆ ಬಿಡೋಂಗಿಲ್ಲ. ಯಾಕಂದ್ರೆ ನಾನು ಬೆಡ್ ರೆಸ್ಟ್ ಇತ್ತಲ್ಲ, ಹಾಗಾಗಿ ನನಗೆ ಅಂದರೆ ಹೊಟ್ಟೆಯೊಳಗೆ ಮಗು ಐತಿ, ತಾಯಿ ಆದವಳು ಮಗುಗೆ ಅದು ಹೊರಗೆ ಬಂದ ಮೇಲೆ ನಾವು ಸಂಸ್ಕಾರ ಕಲಿಸೋದಕ್ಕಿಂತನೂ ಹೊಟ್ಟೆ ಒಳಗೆ ಇದ್ದಾಗ ನಾವು ಕಲಿಸ್ಬೇಕು. ಪ್ರೆಗ್ನೆನ್ಸಿ ಒಳಗೆ ನಾವು ಏನು ಮಾಡ್ತೀವಲ್ಲ ಅದೇ ಮಗುವಿನ ಮೇಲೆ ಎಫೆಕ್ಟ್ ಆಗ್ತೈತಿ ಅಂಥೇಳಿ ಎಲ್ಲರೂ ಹೇಳಂತೆ ನಾನು ಜಾಸ್ತಿ ಕಿರ್ಚಾಡೋದು, ಸಿಟ್ಟು ಮಾಡೋದು ಹಿಂಗೇನೂ ಮಾಡ್ತಿರಲಿಲ್ಲ. ಯಾರೇನು ಹೇಳಿದ್ರು ಅದನ್ನು ಈಸಿಯಾಗಿ ತೊಗೋತಿದ್ನಿ. ಯಾಕಂದ್ರೆ ನನ್ನ ಸಂದರ್ಭನ ಹಾಗಿತ್ತು. ನಾನು ಬುಕ್ಸ್ ಎಲ್ಲ ಓದ್ತಿದ್ನಿ. ಆಮೇಲೆ ನನಗೇನಾದರೂ ಒಂದು 6 ಗಂಟೆ ಸುಮಾರು ಏನಾದರೂ ನನಗೆ ತಿನ್ನಬೇಕು ಅಂತ ಅನಿಸಿದರೆ, ಅಥವಾ ಯಾವುದಾದ್ರು ಜ್ಯೂಸ್ ಕುಡಿಬೇಕು ಅನಿಸಿದ್ರೆ ನಾನು ಜ್ಯೂಸ್ ಕುಡಿತಿದ್ನಿ. ಜಾಸ್ತಿ ಆರೆಂಜ್ ಜ್ಯೂಸ, ಇಲ್ಲಾಂದ್ರೆ ಬೀಟ್ರೂಟ್ ಜ್ಯೂಸ, ಈ ರೀತಿ ಜ್ಯೂಸಸ್ನ ಮಾಡಿ ಕುಡಿತಿದ್ನಿ ಫ್ರೆಂಡ್ಸ. ಆದಮೇಲೆ ಮತ್ತು ನೈಟ್ ಅಂತೂ ಜಾಸ್ತಿ ಭಾಳಷ್ಟು ಹೆವಿ ಊಟ ಮಾಡ್ತಿರಲಿಲ್ಲ, ಲೈಟಾಗಿ ಊಟನ ಮಾಡ್ತಿದ್ನಿ. ಒಂದು ಸ್ವಲ್ಪ ಅನ್ನ ಸಾಂಬಾರು ಅಥವಾ ಒಂದು ಅರ್ಧ ಚಪಾತಿ ಅಥವಾ ಒಂದು ಅರ್ಧ ರೊಟ್ಟಿ ಇಷ್ಟ ತಿಂದುಬಿಡ್ತಿದ್ನಿ. ಅದು ತಿಂದಮೇಲೆ ಒಂದು ಹಣ್ಣು ತಿಂದು ಮಕ್ಕೊಂಡ್ಬಿಡ್ತಿದ್ನಿ. ಸಾರಿ ಫ್ರೆಂಡ್ಸ. ಒಂದೊಂದು ಸಾರಿ ಅಂದರೂ ನಾನು 7ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳಂತೂ ಕಂಪ್ಲೀಟ್ ನೈಟೆಲ್ಲ ಹೊಟ್ಟೆ ಫುಲ್ ಹಸಿತಿತ್ತು ಫ್ರೆಂಡ್ಸ.
ಎಷ್ಟು ಏನು ತಿಂದರೂ ಹೊಟ್ಟೆ ತುಂಬ್ತಿರ್ಲಿಲ್ಲ. ಆವಾಗ ಮಧ್ಯರಾತ್ರಿ ಎದ್ದ ನಾನು ಆ್ಯಪಲ್ ತಿಂತಿದ್ದೆ, ಈಗ ನಂಗೆ ನೆನಪ ಆ್ಯಪಲ್ ತಿಂತಿದ್ನಿ, ಅಥವಾ ಬಾಳೆಹಣ್ಣು ತಿಂತಿದ್ನಿ. ಬೆಳಗ್ಗೆ ಯಾವಾಗ್ತಿತ್ತು ಏನಾದರೂ ತಿನ್ನಬೇಕಪ್ಪ ಅಂತ ಅನಿಸ್ತಿತ್ತು, ತಿಂತಿದ್ನಿ. ಏನಿಲ್ಲ ಫ್ರೆಂಡ್ಸ್, ನಾ ಜಾಸ್ತಿ ಪ್ರೆಗ್ನೆನ್ಸಿ ಒಳಗೆ ಇರೋರು ಏನು ಮಾಡಬೇಕು ಅಂದರೆ ನೀರನ್ನು ಜಾಸ್ತಿ ಕುಡಿಬೇಕು. ಮಿನಿಮಮ್ ಏನೂ ಇಲ್ಲಾಂದರೆ 3-4 ಲೀಟ್ರ್ನಷ್ಟು ನೀರು ಕುಡಿಬೇಕು. ಒಂದು ವೇಳೆ ನೀವು ಲಿಕ್ವಿಡ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀರಿ ಅಂದರೆ ಎಳ್ನೀರ ಅಥವಾ ಹಣ್ಣಿಂದ ಯಾವುದೇ ಫ್ರೂಟ್ ಜ್ಯೂಸಸ್ನ ಜಾಸ್ತಿ ಕುಡಿಯಾಕತ್ತೀರಿ ಅಂತಂತಂದ್ರೆ 3 ಲೀಟ್ರದಷ್ಟು ನೀರು ಕುಡಿಯೋಕೆ ಕಂಪಲ್ಸರಿ ಬೇಕು. ಆಮೇಲೆ ಚಹಾ ಮತ್ತು ಕಾಫಿ ಕಂಪ್ಲೀಟಾಗಿ ಬಂದ್ ಮಾಡಬೇಕು. ಅದನ್ನಂತೂ ಕುಡಿಯೋಕೆ ಹೋಗ್ಬಾರ್ದು. ಯಾಕಂತಂದ್ರೆ ನಮ್ಮ ಮಗುವಿನ ಸುತ್ತಲಿ ಇರುವಂಥ ನೀರನ್ನ ಏನು ಚಹಾ ಮತ್ತು ಕಾಫಿ ಕಡಿಮೆ ಮಾಡ್ತೈತಂತ. ನೀರು ಕಡಿಮೆ ಆತಂದ್ರೆ ಡೈರೆಕ್ಟ್ಲಿ ಮಗುವಿನ ಮೇಲೆ ಎಫೆಕ್ಟ್ ಆಗ್ತೈತಿ. ಆ ಕಾರಣದಿಂದ ನಾವು ಚಹಾ ಮತ್ತು ಕಾಫಿನ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಫ್ರೂಟ್ಸ್ನ ತಿನ್ಬೇಕು ಜಾಸ್ತಿ. ನಮಗೆ ಬ್ಲಡ್ ಇನ್ಕ್ರೀಸ್ ಆಗುವಂಥ ಫ್ರೂಟ್ಸ್ ಅಂದರೆ ಬೀಟ್ರೂಟ, ಆಮೇಲೆ ಆರೆಂಜ್ ತಿನ್ನಿರಿ, ಬನಾನಾ ತಿನ್ನಿರಿ, ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಒಂದೊಂದು ಸತಿ ಕೆಲವೊಂದು ಜನಗಂತೂ ಆ್ಯಪಲ್ ತಿಂದು ಕಂಟಾಳಿ ಬೇಜಾರು ಬಂದಿರ್ತೈತಿ. ಅದನ್ನು ನೋಡಿದ ತಕ್ಷಣ ವಾಂತಿ ಬರ್ತೈತಿ. ಹಂಗೆ ಅನಿಸಿದಾಗ ನೀವೇನು ಮಾಡಬೇಕು, ಹಾಲಿನೊಳಗೆ ಆ್ಯಪಲ್ನ ಹಾಕಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಸೋಸ್ಕೊಂಡು ಜ್ಯೂಸ್ ರೀತಿ ಒಳಗೆ ಅದನ್ನು ನೀವು ಕುಡಿಬೇಕು. ಆಮೇಲೆ ಆರೆಂಜ್ ಜ್ಯೂಸಸ್ನ ಮಾಡಿ ಕುಡಿಬಹುದು. ಆಮೇಲೆ ಇದು ನಿಮಗೆ ಬಾಳೆಹಣ್ಣು ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಒಂದು ಬಾಳೆಹಣ್ಣು, ಸ್ವಲ್ಪ ಹಾಲು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಸಹಿತ ನೀವು ಜ್ಯೂಸ್ ರೀತಿ ಒಳಗೆ ಅದನ್ನು ಕುಡಿಬಹುದು. ಆಮೇಲೆ ಬೀಟ್ರೂಟ್ ಜ್ಯೂಸನ್ನು ಕುಡೀರಿ. ಬೀಟ್ರೂಟ್ನ ಊಟದೊಳಗೆ ಜಾಸ್ತಿ ಬೀಟ್ರೂಟ, ಗಜ್ರಿ, ಸೌತೆಕಾಯಿನ, ಮೂಲಂಗಿನ ಜಾಸ್ತಿ ಬಳಸ್ರಿ. ಆಮೇಲೆ ಬೆಲ್ಲ ತಿನ್ನಿರಿ. ಒಂದು ತುಕಡಿದಷ್ಟು ಬೆಲ್ಲ ಊಟ ಆದಮೇಲೆ ತಿಂದ್ರೆ ಜೀರ್ಣಕ್ರಿಯೆನೂ ಚಲೋ ಇರ್ತೈತಿ, ಜೊತೆಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗ್ತೈತಿ. ಆಮೇಲೆ ಶೇಂಗಾನ ತಿನ್ನೋದ್ರಿಂದ ಏನಾಗ್ತೈತೆ ಅಂದರೆ ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾವೆ. ನಮ್ಮ ಬೋನ್ಸ್ ಸ್ಟ್ರಾಂಗ್ ಅದು ಅಂದರೆ ನಮ್ಮ ಹೊಟ್ಟೆ ಒಳಗಿರೋಂಥ ಮಗುವಿನ ಕೂಡ ಬೋನ್ಸ್ ಆಟೋಮೆಟಿಕ್ಲಿ ಸ್ಟ್ರಾಂಗ್ ಆಗ್ತಾವೆ. ಆಮೇಲೆ ಬಾದಾಮ, ಗೋಡಂಬಿಯನ್ನು ತಿನ್ನಿರಿ. ನಿಮ್ಗೆ ಏನು ಸಾಧ್ಯ, ನಿಮ್ಗೆ ಏನು ಸಿಗ್ತೈತಲ್ಲ ತಿನ್ನಿರಿ. ಆದರೆ ಜಾಸ್ತಿ ಯಾವುದೇ ಹೀಟ್ ಪದಾರ್ಥವನ್ನು ತಿನ್ನಬೇಡಿ. ಅನಾನಸ್ ಆಗಲಿ ಅಥವಾ ಪಪ್ಪಾಯ ಆಗಲಿ ಇಂಥದ್ದೇನು ತಿನ್ನಬೇಡ್ರಿ. ಮತ್ತು ನೀರು ಜಾಸ್ತಿ ಕುಡೀರಿ. ಇದು ಒಂದು ಗ್ಲಾಸ್ ಐತಿ ಅಂತ ಅಂದರೆ ಇದರಲ್ಲೇ ಮಿನಿಮಮ್ 8-12 ಗ್ಲಾಸ್ದಷ್ಟು ನೀರು ಕುಡಿಬೇಕು ನೀವು. ಎಷ್ಟು ಕುಡಿದ್ರಿ ಇದ್ರ ಜೊತೆಗೆ ವಾರದೊಳಗೆ ಕಂಪಲ್ಸರಿ 3 ಎಳ್ನೀರು ಕುಡೀರಿ. ಯಾಕಂದರೆ ಎಳ್ನೀರು ನೀವು ಎಷ್ಟು ಕುಡಿತಾರಲ್ಲ ಅಷ್ಟು ಮಗುವಿನ ಸುತ್ತಲಿರುವಂಥ ನೀರು ಜಾಸ್ತಿ ಆಗ್ತೈತಿ. ನೀರು ಜಾಸ್ತಿ ಇರೋದ್ರಿಂದ ಆಟೋಮೆಟಿಕ್ಲಿ ಮಗು ಹೆಲ್ದಿಯಾಗಿ ಬೆಳೆಯುತ್ತೆ. ಅದಕ್ಕೆ ಸಂಬಂಧಾಗಿ ನೀರು ಕುಡೀರಿ. ಆಮೇಲೆ ದಾಳಿಂಬೆ ಹಣ್ಣನ್ನು ತಿನ್ನಿರಿ. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಮಗುವಿನ ಕಲರ್ ಚಲೋ ಆಗ್ತೈತಿ ಅಂತ ಹೇಳ್ತಾರೆ. ನನ್ನ ಪ್ರೆಗ್ನೆನ್ಸಿ ಒಳಗೆ ನಾನು ಜಾಸ್ತಿ ಫಾಲೋ ಮಾಡಿರುವಂತಹ ಯೂಟ್ಯೂಬರ್ ಚಾನಲ್ ಅಂತಂದರೆ ಅನಿತಾ ಟಿಪ್ಸ್ ಅಂಥೇಳಿ. ಅನಿತಾ ಅಕ್ಕ ಅಂತೇಳಿ ಒಬ್ರು ಅದಾರ, ಯೂಟ್ಯೂಬ್ ಚಾನಲ್ ನಡೆಸ್ತಾರೆ. ಭಾಳ ಫೇಮಸ್ ಅದಾರ ಅಕ್ಕ ಅವ್ರ ಚಾನಲ್ದಿಂದನೇ ನಾನು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ರೀತಿ ನಾವು ವಾಕ್ ಮಾಡಬೇಕು. ಆಮೇಲೆ ನಿಮಗೆ ಸಾಧ್ಯ ಆದ್ರೆ ಡೈಲಿ ಮಾರ್ನಿಂಗ ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿರಿ. ಬ್ರೀತಿಂಗ್ ಎಕ್ಸಸೈಸ್ನ ಮಾಡೋದ್ರಿಂದ ನಿಮ್ಮ ಉಸಿರಾಟ ಕೂಡ ಸರಳ ಇರ್ತೈತಿ. ನನಗೆ ಜಾಸ್ತಿ ಅವಕಾಶ ಸಿಗಲಿಲ್ಲ, ಯಾಕಂದರೆ ನಾನು ಕಂಪ್ಲೀಟ್ ಬೆಡ್ ರೆಸ್ಟ್ ಒಳಗಿರೋದ್ರಿಂದ ನನ್ನ ಮಗಳ ಟೈಮ್ಗೆ 7 ತಿಂಗಳ ತನಕ ನಾನು ಮಾಡಿದ್ನಿ. ಆದರೆ 7 ತಿಂಗಳಾದಮೇಲೆ ಬೆಡ್ ರೆಸ್ಟ್ ಟೈಮ್ದಾಗ ನಾನು ಮಾಡಲಿಲ್ಲ. ಆಮೇಲೆ ನೆಕ್ಸ್ಟ್ ನಾನು ಮಗನ ಟೈಮಿಗಂತೂ ಕಂಪ್ಲೀಟ್ 8 ತಿಂಗಳದಷ್ಟು ನಾನು ಬೆಡ್ ರೆಸ್ಟನ್ನು ಮಾಡಿದ್ದೀನಿ. ಯಾಕಂದರೆ ಅವ್ನ ಟೈಮ್ದಾಗೂ ಕೂಡ ನಮಗೆ ಸ್ಟಿಚ್ ಹಾಕೋಬೇಕಂತ ಹೇಳಿದರು. ಆದರೆ ನಾನು ಸ್ಟಿಚ್ ಹಾಕ್ಕೋಲಿಲ್ಲ. ನಮ್ಮ ಮನೆಯವರಂದರು ಸ್ಟಿಚಸ್ ಏನು ಬೇಡ, ನೀನು ಕಂಪ್ಲೀಟಾಗಿ ಬೆಡ್ ರೆಸ್ಟನ್ನು ಮಾಡು. ಯಾಕಂದ್ರೆ ಸ್ಟಿಚಸ್ ಹಾಕೋದ್ರಿಂದ ನಮಗೊಂದು ಹೆಜ್ಜೆ ಕೂಡ ನಂಗೆ ನಡೆಯೋಕೆ ಆಗ್ತಿರ್ಲಿಲ್ಲ. ಭಾಳ ಅಂದರೆ ಭಾಳ ಕಷ್ಟ ಅನುಭವಿಸಿದ್ದೀನಿ ಫ್ರೆಂಡ್ಸ. ಆದರೆ ಇವತ್ತು ನನ್ನ ಮಕ್ಕಳು ನನ್ನ ಜೊತೆ ಅಂದರೆ ಮಗ ಮತ್ತು ಮಗಳು ಹುಟ್ಟಿದ ಮೇಲೆ ನಾನು ಪಟ್ಟಿರೋಂಥ ಏನು ಕಷ್ಟ ಐತಲ್ಲ, ನಂಗೆ ಕಷ್ಟ ಅಂತ ಅನಿಸೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಈಗ ಅವ್ರ ಜೊತೆ ಅವ್ರು ಬೆಳೆದ್ರದ್ದು ಆಟ ಆಡ್ತಾರೆ, ಅವ್ರು ನೋಡಿ ಖುಷಿ ಪಡ್ತೇನೋ. ಏನೋ ಒಂದು ನಂದೇ ಕೆಟ್ಟ ಟೈಮ್ ಅವರು ಈ ಭೂಮಿ ಬರ್ಬೇಕಂತಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗೈತಿ ಅಷ್ಟು. ಅದು ಬಿಟ್ಟರೆ ಈಗ ನನ್ನ ಮಕ್ಕಳು ನನ್ನ ಮುಂದೆ ಕಣ್ಮುಂದೆ ಅದಾರ, ಭಾಳ ಖುಷಿಯಿಂದ ಅದಾರ, ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ದೇವರ ಆಶೀರ್ವಾದದಿಂದ. ಅದಕ್ಕಾಗಿ ಫ್ರೆಂಡ್ಸ್, ನಿಮ್ಮ ಕಂಡೀಷನ್ಸ್ ಹೆಂಗಿತ್ತಲ್ಲ ಆ ರೀತಿ ನೀವು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡಿರಿ. ನಿಮ್ಮ ಡಾಕ್ಟರ್ಸ್ ಹತ್ರ ನೀವು ಓಪನ್ ಅಪ್ ಆಗಿ ಮಾತಾಡ್ರಿ. ನಾನು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ವಾಕ್ ಮಾಡಬೇಕು ಅಥವಾ ವಾಕ್ ಮಾಡಬಾರ್ದು, ಯಾವ ನೀರು ಕುಡಿಬೇಕು, ಬಿಸಿನೀರು ಕುಡಿಬೇಕು, ತಣ್ಣೀರು ಕುಡಿಬೇಕು, ಎಲ್ಲ ನೀವು ಕಂಪ್ಲೀಟಾಗಿ ಅವ್ರ ಜೊತೆ ಫ್ರೀಯಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ರಿ. ಯಾಕಂದರೆ ನಾನು ತೋರಿಸ್ತಿರೋದು ಬೆಳಗಾವಿ ಒಳಗೆ ತೋರಿಸಿದ್ನಿ. ಅಲ್ಲಿ ನಮ್ದು ಜ್ಯೋತಿ ಮೇಡಮ್ ಅಂತ ಮೇಡಮ್ ಇದ್ದರು. ಅವ್ರು ಭಾಳ ನಾಳು ಕ್ಲೋಸ್ ಇದ್ದರು. ಅವ್ರು ಏನೋ ನನಗೆ ಹೇಳಿದ್ದು, ಅವ್ರ ಜೊತೆ ನಾನು ಫ್ರೆಂಡ್ಲಿಯಾಗಿ ಇರ್ತಿದ್ನಿ. ಅವರು ಸಹಿತ ಎಲ್ಲ ಪೇಷಂಟ್ ಜೊತೆ ಅಷ್ಟೇ ಫ್ರೆಂಡ್ಲಿಯಾಗಿ ಇರ್ತಿದ್ರು. ನೀವು ನಿಮ್ಮ ಡಾಕ್ಟರ್ಸ್ ಹತ್ರ ಸ್ವಲ್ಪ ಫ್ರೆಂಡ್ಲಿಯಾಗಿರೋಕೆ ಟ್ರೈ ಮಾಡಿರಿ. ಆಮೇಲೆ ಪ್ರೆಗ್ನೆನ್ಸಿ ಒಳಗೆ ನಮ್ಗೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ ಸಪ್ಲಿಮೆಂಟ್ರಿಯಾಗಿ. ಐರನ್ ಟ್ಯಾಬ್ಲೆಟ್ ಆಗಲಿ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಲಿ, ಅವನ್ನ ಯಾರೂ ಸಹಿತ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ನಾವು ಏನೇ ಆಹಾರ ತಿಂದರೂ ಸಹಿತ ಟ್ಯಾಬ್ಲೆಟ್ಸು ನಮ್ಗೆ ಮಗುವಿನ ಬೆಳವಣಿಗೆ ಭಾಳ ಅವಶ್ಯಕತೆ ಐತಿ.
ಯಾಕಂದ್ರೆ ನಾವು ಎಷ್ಟು ಟ್ಯಾಬ್ಲೆಟ್ಸ್ನ ಕೆಲವೊಂದು ಜನ ಟ್ಯಾಬ್ಲೆಟ್ಸ್ ಕುಡಿದ್ರೆ ಮಗು ದಪ್ಪ ಆಗ್ತೈತಿ, ತಲೆ ದಪ್ಪ ಆಗ್ತೈತಿ, ನಾರ್ಮಲ್ ಡೆಲಿವರಿ ಆಗಂಗಿಲ್ಲ ಅಂಥೇಳಿ ಟ್ಯಾಬ್ಲೆಟ್ನ ಸ್ಕಿಪ್ ಮಾಡಿರ್ತೀರಿ. ಬಟ್ ಅದರಿಂದ ಭಾಳಷ್ಟು ತೊಂದರೆಗಳಾಗ್ತಾವೆ. ಹಾಗಾಗಿ ಆ ಒಂದು ತಪ್ಪನ್ನು ಯಾರೂ ಮಾಡಬೇಡ್ರಿ ದಯವಿಟ್ಟು. ಆಮೇಲೆ ಯಾವುದೋ ಟ್ಯಾಬ್ಲೆಟ್ನ ಸ್ಕಿಪ್ ಮಾಡಬೇಡ್ರಿ. ನಿಮ್ದು ಯಾವುದಾದ್ರೂ ಟ್ಯಾಬ್ಲೆಟಿಂದ ಏನಾದರೂ ತೊಂದರೆ ಆಗಕತ್ತಿದ್ರೆ ನಿಮ್ಮ ಡಾಕ್ಟರ್ನ ಸಜೆಷನ್ ಕೇಳಿಬಿಟ್ರೆ ಬೇಕಾದ್ರೆ ಟ್ಯಾಬ್ಲೆಟ್ನ ಚೇಂಜ್ ಮಾಡ್ಕೊರಿ. ಆಮೇಲೆ ಕೆಲವೊಂದು ಜನರಿಗೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಜನರಿಗೆ ಬಿ ಪಿ, ಆಮೇಲೆ ಶುಗರ್, ಥೈರಾಯ್ಡ್ದ ಈ ರೀತಿ ಟ್ಯಾಬ್ಲೆಟ್ಸ್ ಕೂಡ ಕಂಟಿನ್ಯೂ ಆಗಿಟ್ಟಿರ್ತಾರೆ. ಆ ಟ್ಯಾಬ್ಲೆಟ್ಸ್ನು ನೀವು ಮಿಸ್ ಮಾಡದೆ ತೊಗೋಬೇಕು. ನನಗೆ 2 ಮಕ್ಕಳ ಟೈಮ್ಗೆ ನನಗೂ ಸಹಿತ ಬಿ ಪಿ ಟ್ಯಾಬ್ಲೆಟ್ಸ್ನ ಇಟ್ಟಿದ್ರು. ಅದು ಆಫ್ಟರ್ ಡೆಲಿವರಿ 3 ಮಂತ್ಸ್ ಆದಮೇಲೆ ನನಗೆ ಮತ್ತೆ ಆಟೋಮೆಟಿಕ್ಲಿ ನಾರ್ಮಲ್ ಬಿ ಪಿ ಬಂದಿರೋದ್ರಿಂದ ಕಂಪ್ಲೀಟಾಗಿ ಟ್ಯಾಬ್ಲೆಟ್ಸ್ನ ಬಂದ್ ಮಾಡಿದ್ರು ಫ್ರೆಂಡ್ಸ್. ಆಮೇಲೆ ಇನ್ನೂ ಸಹಿತ ನಿಮ್ಗೆ ನಾನು ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ಗೆ ವಿಡಿಯೋಸ್ ಬೇಕಾಗಿತ್ತಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಏನು ನಿಮ್ಗೆ ಯಾವ ರೀತಿ ನಾನು ಲಾಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹೊಸದಾಗಿ ನಾವು ಚಾನೆಲ್ ನಡೆಸತ್ತೀವಿ, ದಯಮಾಡಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.